ಹಾ, ನಿಯಮ ಅಂದರೆ ಆತ್ಮ ಈಸ್ ಈಕ್ವಲ್ ಟು ಜ್ಞಾನ. ಆತ್ಮ ಬೇರೆ ಇಲ್ಲ, ಜ್ಞಾನ ಬೇರೆ ಇಲ್ಲ. ಆತ್ಮನ ಪರ್ಯಾಯ ಹೆಸರೇ ಜ್ಞಾನ ಇದೆ. ದಿ ಅಲ್ಟರ್ನೇಟಿವ್ ನೇಮ್, ಸಿನಾನಿಮ್. ಆತ್ಮನ ಇನ್ನೊಂದು ಹೆಸರೇ ಜ್ಞಾನ ಇದೆ. यदि आत्मा कहकर कुछ समझ नहीं आता हो तो बोलो ज्ञान. ಆತ್ಮ ಅಂತ ಹೇಳಿದ್ರೆ ಏನು ಅರ್ಥ ಆಗಲಿಲ್ಲ ಅಂದರೆ ಜ್ಞಾನ ಅಂತ ಹೇಳೋದು, ಆಗ ಅರ್ಥ ಆಗುತ್ತೆ. ಯಾಕಂದ್ರೆ ಆತ್ಮ ಶಬ್ದ वैसे ही बदनाम हो चुका है समाज में, बहुत बदनाम हो चुका है. ಆತ್ಮ ಅಂದ್ರೆ ಜನರಿಗೆ ಏನೇನೋ ಅರ್ಥ ಆಗುತ್ತೆ. पता नहीं भूत पिशाच, तो पर आत्मा की सोच रहे हैं, बड़ी आत्मा की घूमती फिरती भटकती आत्मा. तो ಹಂಗ ಅನ್ಸುತ್ತೆ. ಹಾಗಾಗಿ ಜಿನವಾಣಿಯಲ್ಲಿ ಜಿನಧರ್ಮದಲ್ಲಿ ಸುಂದರವಾದ ಶಬ್ದ ಇದೆ ಆತ್ಮಕ್ಕೆ. ಏನು? ಜ್ಞಾನ. बोलो ज्ञान. तो ಆತ್ಮ ಯಾರಿಗಾದ್ರೂ ತಿಳಿಲಿಲ್ಲ ಅಂದ್ರೆ ಏನು ಹೇಳೋದು? ज्ञान. तो जल्दी समझ में आ जाएगा. और दूसरी बात यह है कि समथिंग सुपरफिशियल इज नॉट गोइंग ऑन. ಆತ್ಮ ಅಂದರೆ ಏನೋ ಅಕಲ್ಪನೀಯ, ಏನೋ ಅತುಲನೀಯ, ಏನೋ ಗೊತ್ತಿಲ್ಲದಿರುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಆತ್ಮ ಅಂದರೆ ಪ್ರತಿಯೊಂದು ಜೀವಿಯ ಸ್ವರೂಪ ಇದೆ, ಜ್ಞಾನ. ಅದರ ಬಗ್ಗೆ ಮಾತಾಡ್ತಿದ್ದೀವಿ. ಯಾವುದೋ ಆಕಾಶ ಕುಸುಮದ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮಲ್ಲಿರೋ ಜ್ಞಾನದ ಬಗ್ಗೆ ಮಾತಾಡ್ತಿದ್ದೀವಿ. ಆವಾಗ ಮನುಷ್ಯ ಭೂಮಿ ಮೇಲೆ ಕಾಲಿಡ್ತಾನೆ. ಇಲ್ಲ ಅಂದರೆ मैं तो स्वर्ग जाऊंगा, 16वां स्वर्ग जाऊंगा. ಜ್ಞಾನ ನನ್ನೊಳಗಡೆಯಿಂದ ಬರ್ತಾಯಿದೆ ಅಂತ ವಿಶ್ವಾಸ ಗೊತ್ತಾಗೋದಿಲ್ಲ, ಹೊರಗಡೆಯಿಂದಲೇ ಬರುತ್ತೆ ಅನ್ಸುತ್ತೆ. ಅವಾಗ ಜ್ಞಾನ ನಾನು ಅಂತ ಅನ್ಸೋದೇ ಇಲ್ವಲ್ಲ. ಖಂಡಿತ ಅದೇ ತಾನೇ ಸಮಸ್ಯೆ ಇದೆ. ಜ್ಞಾನದ ಮೇಲೆ ಭರವಸೆ ಇಲ್ಲ ಇವನಿಗೆ. तो ಭರವಸೆ ಇಲ್ಲದೆ ಇರೋದ್ರಿಂದ ಏನಾಗ್ತಿದೆ, ಹೊರಗಡೆಯಿಂದ ಜ್ಞಾನ ಹುಡುಕ್ತಾ ಇದ್ದಾನೆ, ಅಲ್ಲಿಂದ ಬರ್ತಾ ಇದೆ ಇವನಿಗೆ. ಆದರೆ ಜ್ಞಾನ ಹೊರಗಡೆಯಿಂದ ಬರ್ತಾ ಇಲ್ಲ, ಇವನೊಳಗಡೆನೆ ಜ್ಞಾನ ಇದೆ. ಅದು ತಿಳಿದೇ ಇರೋದ್ರಿಂದ ಹರಾಡ್ತಾ ಇದ್ದಾನೆ. तो ಧರ್ಮದ ಹೆಸರಲ್ಲೂ ಏನನ್ಸುತ್ತೆ, ಇಲ್ಲೇನೋ ಒಳ್ಳೆ ಗತಿ ಸಿಕ್ಕಿದೆ, ಮುಂದೆ ಸಿಗ್ಲಿಲ್ಲ ಅಂದ್ರೆ. तो ಸ್ವರ್ಗದ ತಯಾರಿ ಇದೆ ಎಲ್ಲಾರ್ದು. ಸತ್ಯ ಮೇಲೆ ಏನು ಹೇಳ್ತೀವಿ? ಸ್ವರ್ಗಸ್ಥ, कैलाशवासी, स्वर्ग पधार गए. अरे तुम्हें किसे पता स्वर्ग गए? व्यवहार इसलिए बना क्योंकि स्वर्ग बहुत अच्छा लगता है हमको. तो धर्म अंद तक्षण स्वर्ग मोक्षಕ್ಕೆ ಹೋಗ್ಬಿಟ್ರೆ ತುಂಬಾ ಸುಲಭ ಆಗ್ಬಿಡುತ್ತೆ. यहाँ पर कुछ नहीं करना ना. ಸ್ವರ್ಗದಲ್ಲಿ ಮೋಕ್ಷದಲ್ಲಿ ಅಲ್ಲಿದೆ ಅಲ್ಲ, ಇಲ್ಲೇನು ಮಾಡೋದಿಲ್ಲ. तो आचार्य ने कह दिया ज्ञान. ಜ್ಞಾನ ಅಂತ ಹೇಳಿದ ತಕ್ಷಣ ಏನಾಗೋಯ್ತು, ಇಲ್ಲೇ ಇರ್ಬೇಕೀಗ. ನನ್ನನ್ನೇ ನಾನು ನೋಡ್ಕೋಬೇಕು, ನನ್ನೊಳಗಡೆನೆ ಇನುಕಿ ನೋಡಬೇಕು, ಆವಾಗಲೇ ಧರ್ಮ ಸಿಗುತ್ತೆ. तो ಈಗ ಭೂಮಿ ಮೇಲೆ ಕಾಲಿದೆ, ಇಲ್ಲೇ ಧರ್ಮ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಧರ್ಮದ ಹೆಸರಲ್ಲಿ ಸ್ವರ್ಗ ಮೋಕ್ಷಗಳ ಕಲ್ಪನೆ ಮಾಡಿಕೊಂಡು ಇವಾಗ ಏನೂ ಬದಲಾಯಿಸದೆ ಜೀವನ ಹಾಗೆ ನಡೆಯುತ್ತೆ. ಹಾಗಾಗಿ ಆತ್ಮ ಅಂದ ತಕ್ಷಣ ನಾವು ಜ್ಞಾನ ಅಂತ ತಿಳಿಬೋದು.